ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಭಾರತದ ಮಹಾನ್ ಸಂತ, ತತ್ವಜ್ಞಾನಿ, ಯುವಕರಿಗೆ ಪ್ರೇರಣೆಯ ದೀಪವಾದ ವೀರ ಸನ್ಯಾಸಿ ಹಾಗೂ ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಎಂದು ಕರೆಯಲ್ಪಡುವ ಸ್ವಾಮಿ ವಿವೇಕಾನಂದರ ಜಯಂತಿಯ ದಿನವಾದ ಜನವರಿ 12 ನಾವು ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಯುವಕರ ದಿನ ಎಂದು ಆಚರಿಸಲಾಗುತ್ತದೆ. ಪ್ರಥಮದಲ್ಲಿ ನಾನು ಸಮಸ್ತ ನಾಡಿನ ಜನತೆಗೂ ಕೂಡ ಸ್ವಾಮಿ ವಿವೇಕಾನಂದರ 163ನೇ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ. ಈ ವಿಡಿಯೋದ ಮೂಲಕ ನಾನು ಸ್ವಾಮಿ ವಿವೇಕಾನಂದರ ಕುರಿತು ನನಗೆ ತಿಳಿದ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ದೇಹ ಒಂದೇ ಚಿಂತನೆ ಸಾವಿರ, ಯುಗ ಒಂದೇ ಪ್ರಭಾವ ಶಾಶ್ವತ, ಯುವ ಹೃದಯಗಳಿಗೆ ದಾರಿದೀಪ ಅವರೇ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು. ಈ ಒಂದು ಸುಂದರ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿದ ಗೌರವಾನ್ವಿತ ಅಧ್ಯಕ್ಷರೇ, ಆದರಣೀಯ ಅತಿಥಿಗಳೇ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ, ನನ್ನ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ನನ್ನ ನಲ್ಮೆಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ 42ನೇಯ ರಾಷ್ಟ್ರೀಯ ಯುವಕರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಸ್ವಾಮಿ ವಿವೇಕಾನಂದರು ಸಾಮಾನ್ಯ ಶಕ 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸಿದರು. ಇವರ ಬಾಲ್ಯದ ಹೆಸರು ನರೇಂದ್ರನಾಥ್ ದತ್ತ. ಇವರ ತಂದೆ ವಿಶ್ವನಾಥ ದತ್ತರು. ಇವರು ಒಬ್ಬ ಸುಪ್ರಸಿದ್ಧ ವಕೀಲರಾಗಿದ್ದರು ಹಾಗೂ ತಾರ್ಕಿಕ ಚಿಂತಕರಾಗಿದ್ದರು. ಇವರ ತಾಯಿ ಭುವನೇಶ್ವರಿ ದೇವಿ. ಇವರು ಧಾರ್ಮಿಕ ಚಿಂತನೆಗಳನ್ನು ಒಳಗೊಂಡ ತ್ಯಾಗಮಯಿ ಮಹಿಳೆಯಾಗಿದ್ದರು. ತಾಯಿಯ ಪ್ರಾರ್ಥನೆ ಆತ್ಮದ ಶಕ್ತಿ, ತಂದೆಯ ಚಿಂತನೆ ಬುದ್ಧಿಯ ಬಲ, ಈ ಎರಡರ ಸಂಗಮವೇ ವಿವೇಕಾನಂದರ ವ್ಯಕ್ತಿತ್ವ. ಬಾಲ್ಯದಲ್ಲೇ ನರೇಂದ್ರರು ಅದ್ಭುತವಾದ ಸ್ಮರಣಶಕ್ತಿ, ತೀಕ್ಷ್ಣವಾದ ಬುದ್ಧಿ ಮತ್ತು ಧೈರ್ಯವನ್ನು ಹೊಂದಿದ್ದರು. ಶಿಕ್ಷಕರನ್ನು, ಸಹಪಾಠಿಗಳನ್ನು ಇವರು ತಮ್ಮ ಬುದ್ಧಿಶಕ್ತಿಯಿಂದ ಬೆರಗುಗೊಳಿಸುತ್ತಿದ್ದರು. ಶಾಲೆಯಲ್ಲಿನ ಪಾಠ ಕೇಳಿದೊಡನೆ ಪುನಃ ಹೇಳುವ ಸಾಮರ್ಥ್ಯ ಹಾಗೂ ಕಷ್ಟದ ಪ್ರಶ್ನೆಗಳಿಗೆ ತಕ್ಷಣವೇ ಉತ್ತರಿಸುವ ಚಾತುರ್ಯವನ್ನು ಹೊಂದಿದವರಾಗಿದ್ದರು. ಬಾಲಕನ ಕಣ್ಣಲ್ಲಿ ಜ್ಞಾನದ ಜ್ಯೋತಿ, ಬಾಲಕನ ಕಣ್ಣಲ್ಲಿ ಜ್ಞಾನದ ಜ್ಯೋತಿ, ಮನಸ್ಸಿನಲ್ಲಿ ಪ್ರಶ್ನೆಗಳ ಜ್ವಾಲೆ. ಅವರ ಮನಸ್ಸಿನಲ್ಲಿ ಪ್ರಶ್ನೆಗಳ ಜ್ವಾಲೆ. ಶಾಲೆಯ ಗೋಡೆಗಳೊಳಗೆ ಭವಿಷ್ಯದ ಯೋಗಿ ಮೂಡಿದರು. ನಮ್ಮ ಶಾಲೆಯ ಗೋಡೆಗಳೊಳಗೆ ಭವಿಷ್ಯದ ಯೋಗಿ ಮೂಡಿದರು. ನರೇಂದ್ರರು ಶಾಲಾ ಶಿಕ್ಷಣದಲ್ಲಿ ಸದಾ ಮುಂಚೂಣಿಯಲ್ಲಿದ್ದರು. ನಂತರ ಪ್ರೆಸಿಡೆನ್ಸಿ ಕಾಲೇಜು ಮತ್ತು ಸ್ಕಾಟಿಷ್ ಚರ್ಚ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರು. ಇವರು ತತ್ವಶಾಸ್ತ್ರ, ಇತಿಹಾಸ, ವಿಜ್ಞಾನ, ಪಾಶ್ಚಾತ್ಯ ಶಿಕ್ಷಣ ಎಲ್ಲವನ್ನೂ ಆಳವಾಗಿ ಅಧ್ಯಯನ ಮಾಡಿದರು. ಆದರೂ ಅವರ ಮನಸ್ಸು ಒಂದೇ ಪ್ರಶ್ನೆಯಲ್ಲಿ ತಲ್ಲಣಿಸುತ್ತಿತ್ತು. ಆ ಪ್ರಶ್ನೆ ಏನೆಂದರೆ, ದೇವರು ಇದ್ದಾನೆಯೇ? ಈ ಪ್ರಶ್ನೆಗೆ ಉತ್ತರದ ಹುಡುಕಾಟ, ದೇವರ ಹುಡುಕಾಟ ಹಾಗೂ ಗುರುವಿನ ಹುಡುಕಾಟದಲ್ಲಿ ನರೇಂದ್ರನಾಥರು ಅನೇಕ ಪಂಡಿತರನ್ನು, ಸಾಧುಗಳನ್ನು ಭೇಟಿಯಾಗಿ ತಮ್ಮ ಪ್ರಶ್ನೆಯಾದ ದೇವರು ಇದ್ದಾನೆಯೇ ಎಂದು ಕೇಳಿದರು. ಅವರು ಹೇಳಿದ ಉತ್ತರದಿಂದ ನರೇಂದ್ರರಿಗೆ ತೃಪ್ತಿ ಸಿಗಲಿಲ್ಲ. ಅಂತಿಮವಾಗಿ ಅವರು ಭೇಟಿಯಾಗಿದ್ದು ಶ್ರೀರಾಮಕೃಷ್ಣ ಪರಮಹಂಸರನ್ನು. ನೀವು ದೇವರನ್ನು ಕಂಡಿದ್ದೀರಾ ಎಂಬ ಪ್ರಶ್ನೆಗೆ ರಾಮಕೃಷ್ಣರು ಉತ್ತರಿಸಿದರು, ಹೌದು, ನಾನು ದೇವರನ್ನು ಕಂಡಿದ್ದೇನೆ. ಆ ಕ್ಷಣದಿಂದ ನರೇಂದ್ರರ ಜೀವನದ ದಿಕ್ಕೇ ಬದಲಾಯಿತು. ಸಂದೇಹಗಳ ಕತ್ತಲಲ್ಲಿ ದಾರಿ ಹುಡುಕಿದವ, ಗುರುವಿನ ನೋಟದಲ್ಲೇ ಬೆಳಕು ಕಂಡವ, ನರೇಂದ್ರನಿಂದ ವಿವೇಕಾನಂದನಾಗುವ ಪವಿತ್ರ ಕ್ಷಣವನ್ನು ಪಡೆದವ, ನರೇಂದ್ರನಿಂದ ವಿವೇಕಾನಂದನಾಗುವ ಪವಿತ್ರ ಕ್ಷಣವನ್ನು ಪಡೆದವ. ಗುರುಗಳ ಮಾರ್ಗದರ್ಶನದಲ್ಲಿ ನರೇಂದ್ರನಾಥರು ಸನ್ಯಾಸ ಸ್ವೀಕರಿಸಿ ಸ್ವಾಮಿ ವಿವೇಕಾನಂದರಾದರು. ಅವರು ಭಾರತದ ನಾನಾ ಭಾಗಗಳಲ್ಲಿ ಸಂಚರಿಸಿ ಬಡತನ, ಅಜ್ಞಾನ, ದೌರ್ಬಲ್ಯವನ್ನು ಕಣ್ಣಾರೆ ಕಂಡರು. ಅವರ ಹೃದಯದಲ್ಲಿ ಒಂದು ಸಂಕಲ್ಪ ಮೂಡಿತು, ಯುವ ಶಕ್ತಿಯನ್ನು ಎಬ್ಬಿಸಿದರೆ ಮಾತ್ರ ಭಾರತ ಎದ್ದು ನಿಲ್ಲುತ್ತದೆ. ಯುವ ಶಕ್ತಿಯನ್ನು ಎಬ್ಬಿಸಿದರೆ ಮಾತ್ರ ಭಾರತವು ಎದ್ದು ನಿಲ್ಲುತ್ತದೆ. ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ನೀಡಿದ ಕೊಡುಗೆ ಹಾಗೂ ಅವರ ನಿಸ್ವಾರ್ಥ ಸೇವೆಯನ್ನು ಗೌರವಿಸುವುದಕ್ಕಾಗಿ ಭಾರತ ಸರ್ಕಾರವು ಅವರ ಜನ್ಮದಿನವಾದ ಜನವರಿ 12ನ್ನು ಸಾಮಾನ್ಯ ಶಕ 1984ರಿಂದ ರಾಷ್ಟ್ರೀಯ ಯುವಕರ ದಿನವನ್ನಾಗಿ ಘೋಷಿಸಿತು. ಸಾಮಾನ್ಯ ಶಕ 1985ರಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ನಾವು ಜನವರಿ 12ನ್ನು ರಾಷ್ಟ್ರೀಯ ಯುವಕರ ದಿನ ಎಂದು ಆಚರಿಸುತ್ತಿದ್ದೇವೆ.
ಹಾಗಾದರೆ ಯಾಕೆ ನಾವು ಈ ಒಂದು ಯುವಕರ ದಿನವನ್ನು ಆಚರಿಸಬೇಕು? ಯುವಕರ ದಿನದ ಉದ್ದೇಶವೇನು? ಯುವಕರಲ್ಲಿ ಆತ್ಮವಿಶ್ವಾಸ ಬೆಳೆಸುವುದು, ನಂತರದಲ್ಲಿ ದೇಶ ಸೇವೆ, ನೈತಿಕ ಮೌಲ್ಯಗಳು, ಶಿಸ್ತನ್ನು ಬೆಳೆಸುವುದು, ನಂತರದಲ್ಲಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಹಾಗಾದರೆ ಸ್ವಾಮಿ ವಿವೇಕಾನಂದರು ನಮ್ಮ ಯುವಕರಿಗೆ ನೀಡಿದ ಸಂದೇಶಗಳೇನು? ಮೊದಲನೇದಾಗಿ, ಎದ್ದು ನಿಲ್ಲಿ, ಗುರಿ ತಲುಪುವವರೆಗೂ ನಿಲ್ಲಬೇಡಿ. ಏಳಿ ಎದ್ದೇಳಿ, ನಿಮ್ಮ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ ಹೇಳಿದರು. ನೆಕ್ಸ್ಟ್ ನಿನ್ನೊಳಗಿನ ಶಕ್ತಿಯನ್ನು ನಂಬು. ಯುವಶಕ್ತಿ ರಾಷ್ಟ್ರದ ನಿಜವಾದ ಬಲ ಎಂದು ಹೇಳಿದರು. ಶಿಕ್ಷಣದಿಂದ ವ್ಯಕ್ತಿತ್ವ ನಿರ್ಮಾಣವಾಗಬೇಕೆಂದು ಸ್ವಾಮಿ ವಿವೇಕಾನಂದರು ಸಂದೇಶ ನೀಡಿದರು. ಸ್ವಾಮಿ ವಿವೇಕಾನಂದರು ಸಾಮಾನ್ಯ ಶಕ 1893ರಲ್ಲಿ ಅಮೆರಿಕಾದ ಚಿಕಾಗೋ ನಗರದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಈ ಒಂದು ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದಿಂದ ಬಂದವರು ಮತ್ತು ವಯಸ್ಸಿನಲ್ಲಿ ತುಂಬ ಚಿಕ್ಕವರು ಎಂಬ ಕಾರಣಕ್ಕೆ ಸಮ್ಮೇಳನದಲ್ಲಿ ಭಾಷಣ ಮಾಡಲು ಅತ್ಯಂತ ಕಡಿಮೆ ಸಮಯವನ್ನು ಕೊಟ್ಟಿರ್ತಾರೆ ಮತ್ತು ಕೊನೆಯಲ್ಲಿ ಮಾತನಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುತ್ತಾರೆ. ಆದರೆ ನಮ್ಮ ಸ್ವಾಮಿ ವಿವೇಕಾನಂದರ ಭಾಷಣದ ಮೊದಲ ಸಾಲಿನಲ್ಲಿಯೇ ಇಡೀ ಅಮೆರಿಕದ ಜನರು ಅವರನ್ನು ಒಪ್ಪಿಕೊಂಡರು ಹಾಗೂ ಮೆಚ್ಚಿಕೊಂಡರು. ಅದೇನೆಂದರೆ, ಅವರು ಭಾಷಣವನ್ನು ಪ್ರಾರಂಭಿಸುವ ಮೊದಲು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ, ಅಮೇರಿಕಾದ ನನ್ನ ಸಹೋದರ ಸಹೋದರಿಯರೇ ಎಂಬ ಮಾತಿನಿಂದಲೇ ಇಡೀ ಸಭೆಯನ್ನು ಮೌನಗೊಳಿಸಿದರು. ಎಲ್ಲ ಅಮೇರಿಕದ ಜನರು ಮಂತ್ರಮುಗ್ಧರಾದರು. ಸ್ವಾಮಿ ವಿವೇಕಾನಂದರು ಈ ಸಮ್ಮೇಳನದ ಮೂಲಕ ಭಾರತದ ಧರ್ಮದ ಸಹಿಷ್ಣುತೆಯನ್ನು, ಏಕತೆಯನ್ನು, ಮಾನವೀಯ ಮೌಲ್ಯಗಳನ್ನು, ನಮ್ಮ ಭಗವದ್ಗೀತೆಯ ಸಾರವನ್ನು, ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಇಡೀ ಜಗತ್ತಿಗೆ ಸಾರಿದಂತಹ ಮಹಾನ್ ಚೇತನ ವ್ಯಕ್ತಿ ಅವರೇ ನಮ್ಮ ಸ್ವಾಮಿ ವಿವೇಕಾನಂದರು. ಒಂದೇ ವಾಕ್ಯ, ವಿಶ್ವದ ನಮನ. ಒಬ್ಬನೇ ಸಂತ, ಭಾರತದ ಧ್ವನಿ. ಚಿಕಾಗೋ ಸಾಕ್ಷಿಯಾಯಿತು ವೇದಾಂತದ ವಿಜಯಕ್ಕೆ. ಚಿಕಾಗೋದ ಧರ್ಮ ಸಮ್ಮೇಳನ ಸಾಕ್ಷಿಯಾಯಿತು ವೇದಾಂತದ ವಿಜಯಕ್ಕೆ. ನಂತರದಲ್ಲಿ ಸಾಮಾನ್ಯ ಶಕ 1897ರಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ಈ ರಾಮಕೃಷ್ಣ ಮಿಷನ್ನ ಉದ್ದೇಶವೇನೆಂದರೆ ಸೇವೆ, ಶಿಕ್ಷಣ ಹಾಗೂ ಆತ್ಮವಿಶ್ವಾಸವನ್ನು ಮೂಡಿಸುವುದಾಗಿತ್ತು. ಅವರ ಮಾತು ಸ್ಪಷ್ಟವಾಗಿತ್ತು, ಮಾನವನ ಸೇವೆಯೇ ದೇವರ ಸೇವೆ. ಸ್ವಾಮಿ ವಿವೇಕಾನಂದರು ಕೇವಲ ಒಬ್ಬ ಸನ್ಯಾಸಿ ಮಾತ್ರವಲ್ಲ, ಅವರು ಯುವಕರಿಗೆ ಶಕ್ತಿ ತುಂಬಿದ ಯುಗ ಪುರುಷರು. ಈ ಒಂದು ದಿನ ನಾವು ಕೇವಲ ಜಯಂತಿಯನ್ನು ಮಾತ್ರ ಆಚರಿಸುವುದಲ್ಲ, ಬದಲಾಗಿ ಅವರ ಜೀವನದ ತತ್ವಗಳನ್ನು ಹಾಗೂ ಮಾನವೀಯ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಜಯಂತಿಗೆ ಒಂದು ಅರ್ಥ ಬರಲು ಸಾಧ್ಯ. ಆದ್ದರಿಂದ ನಾವೆಲ್ಲರೂ ಕೂಡ ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಬಾಳೋಣ. ಯುವಶಕ್ತಿ ಎದ್ದರೆ ಭಾರತ ಜಾಗೃತಗೊಳ್ಳುತ್ತದೆ ಎಂಬ ಸ್ವಾಮಿ ವಿವೇಕಾನಂದರ ವಾಣಿಯಂತೆ ನಾವೆಲ್ಲರೂ ಕೂಡ ಬಾಳೋಣ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ರಾಷ್ಟ್ರೀಯ ಯುವಕರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ವೇದಿಕೆಯ ಮೇಲೆ ಇದುವರೆಗೂ ಮಾತನಾಡಲು ಅವಕಾಶ ಕೊಟ್ಟಂಥ ಸರ್ವರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.